ಸರ್ ನಮಸ್ಕಾರ. ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ದೇನು. ಹಾ ಹೇಳಿ ಬ್ರದರ್, ಏನು? ಸರ್ ಅದೇ ಯಾವ ತರ ಹಿಂಗೆ ಸರ್ ಅದೆಲ್ಲ ನಿಜಾನೇ ಇದ್ ಮಾಡಿರೋದು ಯೂಟ್ಯೂಬ್ ಅಲ್ಲೆಲ್ಲ ಹಾಕಿರೋದು? ಏನ್ ಹೇಳಿ, ಅದೇ ಏನ್ದ್ರ ಬಗ್ಗೆ? ಅದೇ ಸ್ಟೋರಿ ಹಾಕಿದಿರಲ್ಲ, ಹ್ಮ್ ಅದೇ ನಮ್ದು ಒಂಥರ ಅದೇ ತರ ಸ್ಟೋರಿ ಇತ್ತು, ಅದಕ್ಕೆ ಫೋನ್ ಮಾಡಿದ್ದೆ ನೋಡಿ, ಸರ್. ನಾನೊಂದ್ ಹೇಳ್ತೀನಿ. ಹೇಳಿ ಸರ್. ನಿಜನಾ ಅಂತ ಅಂದ್ಮೇಲೆ ನಂದು ಅದೇ ತರ ಸ್ಟೋರಿ ಇದು ಅಂತಂದ್ಮೇಲೆ ನಿಜಾನೇ ಇರುತ್ತಲ್ವಾ? ಸುಳ್ಳು ಹೇಳೋದಕ್ಕೆ ಅಲ್ಲ. ಯಾರಾದ್ರೂ, ಸುಳ್ಳು ಮಾಡೋದಕ್ಕೆ ಯಾರಾದ್ರೂ ಆಗುತ್ತಾ ಅಂತ ಅದೇ ಸರ್. ಅಲ್ಲ. ಅಟ್ಲೀಸ್ಟ್ ಸ್ವಲ್ಪ ಇರ್ಬೇಕಲ್ವಾ ಅಂತ ನಾನು ಕೇಳ್ತಿದ್ದೀನಿ ಅಷ್ಟೇ. ನಿಜಾನ ಇವಾಗ ನಿಮ್ಗೆ ಆಗಿದೆ ಅಂತ ಅಂದ್ಮೇಲೆ ಅಲ್ಲ, ಬೇರೆಯವ್ರಿಗೆ ಅವ್ರು ಆಗ್ಬಾರ್ದು ಅಂತ ಹೇಳಿರೋದು ಏನಿಲ್ವಾ? ನಿಜ ಹೇಳಿರ್ತಾರ ಯಾವ್ದ್ರ ಬಗ್ಗೆ ಹೇಳ್ತಿದ್ರಾ? ನನ್ಗೂ ಅದೇ ಹಿಂಗೆ ಆಗಿದೆ ಅಂತ ಅಂದ್ರೆ ಫ್ಯಾಮಿಲಿ ಸ್ಟೋರಿ ಇದೆ ಸರ್. ಏನ್ ಫ್ಯಾಮಿಲಿ? ಅದೇ ಸರ್, ನಾನು ನಮ್ಮ ಮಿಸ್ಸಸ್ ಈಗ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಓಕೆ. ಬಟ್ ಅದು ನಂದು ದೊಡ್ಡ ಸ್ಟೋರಿ ಇದೆ ಸರ್. ಫ್ರೀ ಆಗಿದ್ದೀರಾ? ಯಾ, ಶೂ ಡೆಫಿನೆಟ್ಲಿ. ಸರ್ ನಮ್ದು ಬಂದು ಸ್ವಂತ ಕೋಲಾರ, ನಮ್ಮ ಮಿಸ್ಸಸ್ ಬಂದು ಈ ಅರಸೀಕೆರೆ. ಅರಸೀಕೆರೆ ಇರೋದೆಲ್ಲಿ, ಕೋಲಾರ ಇರೋದೆಲ್ಲಿ? ಹಂಗೂ ಹಿಂಗ್ ಹೆಂಗ್ ಕಾಂಟ್ಯಾಕ್ಟ್ ಆಯ್ತು? ಸರ್ ಅದ್ರೆ ನಾನು ಕ್ಯಾಬ್ ಓಡಿಸ್ತೀನಿ, ಹಾ, ನಂದೇ ಸ್ವಂತ. ಓಕೆ. ಲಾಕ್ ಡೌನ್ ಅಲ್ಲಿ ಅವ್ರಿಗೇನೋ ದೆವ್ವ ಹಿಡ್ಕೊಂಡಿತ್ತು. ಅವ್ರಿಗೆ ಫಸ್ಟ್ ಮದುವೆ ಆಗಿತ್ತು ಸರ್. ಯಾರಿಗೆ? ನಿಮ್ ಮಿಸ್ಸಸ್ ಅವ್ರಿಗೆ? ಫಸ್ಟ್ ಮದುವೆ ಆಗಿತ್ತು. ಇಫ್ ಯು ಡೋಂಟ್ ಮೈಂಡ್, ನಿಮ್ ಏಜ್ ಎಷ್ಟೀಗ? ನಮ್ಮ 34 ಸರ್. 34. ಹ್ಮ್ ಓಕೆ. ನಿಮ್ ಮಿಸ್ಸಸ್ದು? 26 ಸರ್. ಯಾ, ಓಕೆ, ಈಗ ಹೇಳಿ. ಲಾಕ್ ಡೌನ್ ಅಲ್ಲಿ ಹಿಂಗೆ ನನ್ಗೆ ಒಬ್ರು ಮೈಸೂರು ಹುಡುಗಿ ಪರಿಚಯ ಇದ್ರು. ಯಾ. ಅವರು ಈ ತರ ಒಂದು ಹುಡುಗಿ ಇದ್ದಾಳೆ, ಅವ್ರಿಗೆ ದೆವ್ವ ಏನೋ ಹಿಡ್ಕೊಂಡ್ಬಿಟ್ಟಿದೆ ಅಂದ್ರು. ಹ್ಮ್ ನಾನು ಅದಕ್ಕೆ ಹೆಲ್ಪ್ ಮಾಡೋಣ ಅಂತೇಳಿ ನಾನು ಅವ್ರನ್ನ ಇಲ್ಲಿ ಆಂಧ್ರ ಹತ್ರ ಈ ಕೋಲಾರ್ಗ ಆ ಕಡೆ ಒಂದು ಊರ್ ಐತೆ, ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಹ್ಮ್ ಅವರು ಇದೇ ತರ ಪರಿಚಯ ಇದ್ರು. ಅವಾಗ ಅವ್ರ ಹಸ್ಬೆಂಡ್ ಜೊತೆಲ್ಲೇ ಇದ್ರು. ನನ್ನನ್ನು ಅಣ್ಣ ಅಂತ ಇದ್ರು ಸರ್ ಅವರು, ಮಿಸ್ಸಸ್. ಮತ್ತೆ ಹಲೋ. ಹಾ, ಹೇಳಿ. ಮತ್ತೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಕರಿತಾ ಇದ್ರು. ಲಾಕ್ ಡೌನ್ ಅಲ್ಲಿ ನನ್ಗೂ ಕೆಲ್ಸ ಇರ್ಲಿಲ್ಲ. ಹ್ಮ್ ನಾನಿದ್ರೆ ಹೋಗ್ತಿದ್ದಿಲ್ಲ, ಅಂದ್ರೆ ಡ್ರೈವರ್ನ ಕಳಿಸ್ತಿದ್ದೆ. ಹ್ಮ್ ಅವ್ರದ್ದು ಜಗಳ ಹಿಂಗೆ, ಅವ್ರ ಯಜಮಾನ್ರು ಕುಡ್ದ್ಬಿಟ್ಟು ಬಂದು ಎಣ್ಣೆ ಹೊಡ್ಕೊಂಬಂದು ಹೊಡಿತಾ ಇದ್ರಂತೆ. 1-2 ಅಲ್ಲೇ ಹ್ಮ್ ಅವ್ರದ್ದು ಕೊಡಗು, ಹ್ಮ್ ಅವ್ರದ್ದು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು. ಓಕೆ. ಮತ್ತೆ ಇದೇ ತರ ಆಗ್ತಿತ್ತು. ನಾನು ಹೋಗ್ತಿದ್ದೆ, ದುಡ್ಡು ಏನಾನ ಬೇಕಂದ್ರೆ ನಾನು ಅಲ್ಲಿ ಇಲ್ಲಿ ಬಡ್ಡಿಗೆ ಎತ್ಕೊಡ್ತಾ ಇದ್ದೆ. ನನ್ನ ಹತ್ರ ಅವಾಗ ಒಂದ್ 3-4 ಗಾಡಿ ಇದ್ವು, ಹ್ಮ್ ಲಾಕ್ ಡೌನ್ ಮುಂಚೆ. ಆಗ ನನ್ ಸ್ವಲ್ಪ ಪೇಮೆಂಟ್ಗಳೆಲ್ಲ ಬರ್ತಿತ್ತು. ಈಗ ಈ ತರ ಪರಿಚಯ ಆದ್ರು, ಅವರಲ್ಲೇ ಜಗಳ ಅದು ಇದು ಆಗ್ತಿತ್ತು. ನಾನು ಬುದ್ಧಿ ಹೇಳೋಷ್ಟು ಬುದ್ಧಿ ಹೇಳ್ದೆ. ಹ್ಮ್ ಫೈನಲಿ ಅವರು ಇದೇ ತರ ನನ್ ಮ್ಯಾಟ್ರಿಗೆ ಜಗಳ ಆಯ್ತು. ಏನಕ್ಕೆ ಅವ್ರ ಯಜಮಾನ್ ಬಂದು ಕುಡ್ದ್ಬಿಟ್ಟು, ಫುಲ್ ಆಗಿ ಬಂದು ಕುಡ್ದ್ಬಿಟ್ಟು ಹೊಡೆದ್ಬಿಟ್ಟು ಈಚೆ ಹಾಕಾಕ್ಬಿಟ್ರಂತೆ. ಹ್ಮ್ ಆಗ ನನ್ಗ್ ಫೋನ್ ಮಾಡಿದ್ರು. ನಾನು ನನ್ನ ತಮ್ಮ ಎಲ್ಲ ಹೋಗಿ ಅವ್ರನ್ನೆಲ್ಲ ಒಂದ್ ಮಾಡೋದ್ ನೋಡಿದ್ವಿ. ಹ್ಮ್ ಅಷ್ಟ್ರೊಳಗಡೆ ನನ್ನ ಮಿಸ್ಸಸ್ ಬಂದು ನಾನೊಂದೊಂದು ಸ್ವಲ್ಪ ದಿವಸ ಅಣ್ಣ ಅಂದ್ರು, ಆಮೇಲೆ ಅಣ್ಣ ಅಂದಿಲ್ಲ, ಹ್ಮ್ ಮಾಮ ಅಂತ ಕರಿತಿದ್ರಿ. ಏನಕ್ಕೆ ಮಾಮ ಅಂತ ಕರಿತಿದ್ರಿ? ನಮ್ಮ ಅಮ್ಮನ್ ತರ ಪ್ರೀತಿ ಇತ್ತು ಕೊಡ್ತೀರಾ ಅಂದ್. ನಾನು ಕ್ಯಾಶುಯಲ್ ಆಗಿ ನಾನು ಯಾವ್ದೇ ಹುಡುಗಿನ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಸರ್. ಹ್ಮ್ ನಾನ್ ನಿಜಾನೇ ಹೇಳ್ತಿರೋದು, ನನ್ನ ಓಡ್ಸೋರ್ ಹತ್ತದ ಮೇಲೆ ಎಣೆಗೂ ಓಕೆ. ನಾನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ಲಿಲ್ಲ. ಆಯ್ತು ಅಂತ ಹೇಳಿದನು. ಮನೆ ಬಿಟ್ಟು ಬಂದ್ಬಿಟ್ರು. ಮನೆ ಬಿಟ್ಬಿಟ್ಟು ಬೇರೆ ಅವ್ರ ಯಾವ್ದೋ ಫ್ರೆಂಡ್ಸ್ ಅವ್ರ ಮನೇಲಿದ್ರು. ಅವರು ಅವ್ರ ಅಣ್ಣ ಅಂತಿದ್ರು, ಅಂದ್ರೆ ರಿಲೇಟಿವ್ಸ್ ಅಲ್ಲ, ಫ್ರೆಂಡ್ಸ್ ತರ ಅಣ್ಣ ಅಂತಿದ್ರು. ಹ್ಮ್ ಅವರು ಇದೇ ತರ ಅವ್ರ ಮಿಸ್ಸಸ್ ಅನ್ಕೊಂಡು, ಅವ್ರ ಮುಸ್ಲಿಮ್ಸ್, ಅವ್ರ ಹಿಂದೂ, ಅಂದ್ರೆ ಅವ್ರ ಅಣ್ಣ ಅಂತಿದ್ರಲ್ಲ, ಹ್ಮ್ ಅವರು ಅಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಅವ್ರ ಮನೇಲಿ ಇದ್ರು. ನಾನು ಇವಾಗ ನಮ್ಮ ಮಿಸ್ಸಸ್ ಏನಿದಾರ ಅವ್ರ ಫಸ್ಟ್ ಯಜಮಾನ್ರಿಗೂ ಹೇಳ್ದೆ, ಈ ತರ ಆಗಲ್ಲ, ಕ್ಲೀನ್ ಆಗಿ ಇದ್ ಮಾಡ್ಕೊಂಡು ಹೋಗಿ. ಅವ್ರು ಕೇಳಿಲ್ಲ, ಹೊಡೆದಾಡ್ಕೊಂಡು. ಅವ್ರ ಮನೆಯವ್ರೆಲ್ಲ ಚೆನ್ನಾಗಿದ್ರು. ನಮ್ಮ ಮಿಸ್ಸಸ್ ಅವ್ರ ಮನೆಯವರು ಬರ್ತಿದ್ರು, ಅವ್ರ ಅಪ್ಪ ಅಮ್ಮ ಎಲ್ಲಾನು. ಬಟ್ ಅವ್ರಿಗೂ ಹೇಳಿದ್ರೆ ಅವರು ಯಾರು ಬಂದಿಲ್ಲ. ಹಲೋ. ನೀವ್ ಹೇಳಿ. ಅವ್ರು ತಾಳಿ ಎಲ್ಲ ಕಟ್ಟಿದ್ದೆಲ್ಲ ಕಿತ್ಕೊಂಡು ಹೊರಟೋಗಿದ್ರಂತೆ. ಹ್ಮ್ ಮತ್ತೆ ನನ್ಗೆ ಹೇಳಿದ್ರು. ನಾನು ಸರಿ ಆಯ್ತು ಅಂತೇಳಿ ನಾನು ಸ್ವಲ್ಪ ದುಡ್ಡು ಹಾಕಿ, ಅವ್ರದ್ದು ತಾಳಿ ಎಲ್ಲ ಮಾರಿ ದುಡ್ಡು ಕೊಟ್ಟಿದ್ರು. ಎಲ್ಲ ಹಾಕಿ ಒಂದು ಮನೆ ಮಾಡ್ಕೊಟ್ಟೆ, ಒಂದು ಸಿಂಗಲ್ ರೂಮ್ ಅಲ್ಲೇ ಇದ್ರಲ್ಲಿ ಸರ್, ಇದಿದೆಯಲ್ಲ ಮಾಗಡಿ ರೋಡಲ್ಲಿ, ಮಾಗಡಿ ರೋಡಲ್ಲಿ ಮಾಡ್ಕೊಟ್ರ? ಸುಂಕದಕಟ್ಟೆ ಹತ್ರ ಮಾಡ್ಕೊಟ್ಟೆ. ಹ್ಮ್ ಅವರೇ ಮನೆಯೆಲ್ಲ ನೋಡಿದ್ದು. ನನ್ ದುಡ್ಡು ಅವ್ರು ಕೊಟ್ಟಿದ್ದಕ್ಕೆ ಸ್ವಲ್ಪ ನಾನು ಸ್ವಲ್ಪ ದುಡ್ಡು ಹಾಕಿ ಕೊಟ್ಟೆ. ನನಗೆ ಅವ್ರು ದುಡ್ಡು ಕೊಡ್ಬೇಕಾಗಿತ್ತು. ದುಡ್ಡಿಗೆ ಅವ್ರದ್ದು 2 ವೀಲರ್ ಇತ್ತು, 2 ವೀಲರ್ ಮಾರ್ಬಿಟ್ಟು ನನಗೆ ದುಡ್ಡು ಕೊಟ್ರು. ನನಗೆ ಹೇಳಿದ್ರು, ನಾನೇ 2 ವೀಲರ್ ಮಾರ್ಬಿಟ್ಟು ನಾನು ದುಡ್ಡು ಎತ್ಕೊಂಡೆ. ಹ್ಮ್ ಮತ್ತೆ ಹೀಗೆ ಅಲ್ಲಿ ಜೊತೆಲಿ ಇದ್ರಲ್ಲ ಅವ್ರ ಅಣ್ಣನ ಹೆಂಡತಿ ಅಂತ, ಮುಸ್ಲಿಮ್ಸ್ ಹುಡುಗಿ, ಹ್ಮ್ ಆ ಹುಡುಗಿ ಏನೋ 30,000 ನಾನು ಕೇಳಿದ್ರಂತೆ. ಅಂದ್ರೆ ಇವಾಗ ನಮ್ಮ ಮಿಸ್ಸಸ್ ಅವಾಗ ಸಿಂಗಲ್ ಆಗಿದ್ರಲ್ಲ ಆಗ. ಹ್ಮ್ ನನ್ಗೆ ಯಾವ್ದು ನನ್ಗೆ ಮ್ಯಾಟ್ರ್ ಹೇಳಿಲ್ಲ. ಹ್ಮ್ ಮತ್ತೆ ಇದ್ಕೊಂಡಿದನು. ನಾನು ಕೇಳಿ ನನ್ ದುಡ್ಡು ಕೊಡಿಸ್ಲಿಲ್ಲ ಅಂದ್ಬಿಟ್ಟು ಕೋಪಕ್ಕೋ ಏನಕ್ಕೋ ಗೊತ್ತಿಲ್ಲ, ಹ್ಮ್ ಒಂದ್ ದಿವ್ಸ ಕಾರ್ ತಗೊಂಬನ್ನಿ, ಎಲ್ಲೋ ಹೋಗ್ಬೇಕು ಅಂತ ಇವ್ರಿಬ್ರು ನಮ್ಮ ಮಿಸ್ಸಸ್ ಮತ್ತೆ ಅವ್ರ ಫ್ರೆಂಡ್ ಇದ್ರಲ್ಲ, ಅವ್ರು ಮಾತಾಡ್ಕೊಂಡು ಈ ಗುಬ್ಬಿ ಹತ್ರ ಎಲ್ಲೋ ಹೋಗ್ಬೇಕು ಅಂದ್ರು. ಹ್ಮ್ ಅಲ್ಲೋಗಿ ಯಾವ್ದೋ ಒಂದು ಈ ಮಾಟ ಮಂತ್ರ ಮಾಡ್ತಾರೆ, ಅದೇ ಒಂಥರ ಪೂಜಾರಿ ತರ ಇದ್ರು. ಅವ್ರ ಹತ್ರ ಹೋಗಿದನು. ಈ ತರ ಇವರಿಬ್ರು ಅಣ್ಣ ತಂಗಿ ಅಂತಾರೆ, ಇವರಿಬ್ರು ಮದುವೆ ಮಾಡ್ಕೊಂಡ್ರೆ ಹೆಂಗೆ ಅಂದ್ರು. ನಾನು ಅವ್ರನ್ನ ಬೈದ್ಬಿಟ್ಟೆ.
ಯಾರ ಮುಸ್ಲಿಮ್ಸ್ ಹುಡುಗಿ ಇದ್ರಲ್ಲ ಅವ್ರನ್ನ ಬೈದ್ಬಿಟ್ಟೆ. ಹ್ಮ್ ಏನಕ್ಕೆ ಈ ತರ ಮಾತಾಡ್ತೀರಾ, ಈ ತರ ಎಲ್ಲ ಮಾತಾಡೋದು ಒಳ್ಳೇದಲ್ಲ. ನಾನು ಇವತ್ತು ಏನಾದ್ರೂ ಆಗಾಗ್ಲಿ ಅವ್ರ ಯಜಮಾನ್ರ ಕಾಲ ಕೈ ಹಿಡ್ಕೊಂಡು ನಾನು ಅವ್ರನ್ನ ಜೊತೆಲಿ ಬಿಟ್ಬಿಡ್ತೀನಿ, ಇದ್ಯಾಕೋ ಸರಿ ಬರ್ತಿಲ್ಲ ಅಂತೇಳಿ ನಾನು ಗಲಾಟೆ ಮಾಡ್ಬಿಟ್ಟೆ. ಹ್ಮ್ ಮತ್ತೆ ಅವ್ರು ನಮ್ಮ ಮಿಸಸ್ ಇಟ್ಕೊಂಡು ಹತ್ಕೊಂಡ್ ಬಂದ್ರು, ನಾನು ಇರೋದಕ್ಕೆ ಈ ತರನಾ, ನಿಮ್ಗೆ ಈ ತರನ ಬಾಧೆನಾ, ನಾನೇ ಸತ್ತೋಗ್ತೀನಿ ಹಂಗೆ ಹಿಂಗೆ ಏನೇನೋ ಅಂದ್ರು. ಮತ್ತೆ ನಾನು ಒಂದ್ 4-5 ದಿವಸ ಹೋಗ್ಲಿಲ್ಲ. ಮತ್ತೆ ಫೋನ್ ಮಾಡಿ, ಇಲ್ಲ ನೀನ್ ಬರ್ಲೇಬೇಕು, ನೋಡ್ಬೇಕು ನನ್ ಸತ್ತೋಗ್. ನಾನು ಅದುವರೆಗೂ ಅವ್ರ ಮನೇಲಿ ಸ್ಟೇ ಆಗ್ತಿಲ್ಲ, ಒಂದ್ 15 ದಿವಸ ಆಗಿತ್ತು. ನಾನು ಹ್ಮ್ ಅಲ್ಲಿವರೆಗೂ ರೂಮ್ ಮಾಡ್ಕೊಟ್ಟಿದ್ದೆ, ಬಟ್ ನಾನು ಮನೆಗೆ ಹೋಗ್ತಿದ್ದೆ ಬರ್ತಿದ್ದೆ, ಬಟ್ ಅಲ್ಲೇ ಸ್ಟೇ ಆಗ್ತಿರ್ಲಿಲ್ಲ. ಓಕೆ. ಅವ್ರು ಏನ್ ಹೇಳ್ಕೊಟ್ರೋ ಗೊತ್ತಿಲ್ಲ, ಅವ್ರು ಏನ್ ಹೇಳ್ಕೊಟ್ರ, ನಿಮ್ಮ ಅಣ್ಣ ಬರೋದೇ ಇಲ್ಲ, ಇರೋದೇ ಇಲ್ಲ. ಏಕೆ? ನಾನೊಂದ್ ಹುಡುಗಿ ಇರೋದ್ ನಮ್ಮ ಇದ್ರಲ್ಲಿ ಇರ್ಬೇಕಲ್ವ ಸರ್. ಹ್ಮ್ ನಮ್ಮ ಅಕ್ಕ ಹೇಳ್ತಿದ್ರು, ಈ ತರ ಏನೋ ಮಾಡ್ತಿದ್ಯಾ, ತಪ್ಪು ಮಾಡ್ತಿದ್ಯಾ, ಹೋಗ್ಬೇಡ ಅವ್ರ ಗಂಡ ಹೆಂಡತಿ ಮನೆಗೆ, ಅದು ಇದು. ನಮ್ಮನೆಗೂ ಒಂದ್ಸರಿ ಕರ್ಕೊಂಡ್ ಹೋಗಿದ್ದೆ ನಾನು. ಹ್ಮ್ ನಾನು ಕೋಲಾರ್ಗೆ, ಅವ್ರು ಇಲ್ಲೇ ಇದ್ದಿದ್ದು ಸುಂಕದಕಟ್ಟೆಯಲ್ಲಿ. ಹ್ಮ್ ಸರಿ ಆಯ್ತು ಅಂತ ಹೇಳಿದೆನು, ಹೀಗೆ ನಾನು ಹೋಗ್ತಿದ್ದೆ, ಒಂದ್ 2-3 ನೈಟ್ ಉಳ್ಕೊಂತಿದ್ದೆ, ಬರ್ತಿದ್ದೆ. ಹ್ಮ್ ಅದೇನ್ ಹೇಳ್ಕೊಟ್ಲೋ ಗೊತ್ತಿಲ್ಲ ಆ ಮುಸ್ಲಿಮ್ಸ್ ಹುಡ್ಗಿ. ನಮ್ಮ ಮಿಸಸ್ ಇದ್ಕೊಂಡು, ನೀನ್ ಇಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ, ನಾನ್ ಬದುಕಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ನೈಸ್ ರೋಡ್ಗೆಲ್ಲ ಬಿದ್ದು ಸಾಯಕ್ಕೆಲ್ಲ ಹೋಗ್ತಿದ್ರು. ಹ್ಮ್ ಸರಿ, ನಾನು ಅವ್ರೇ ನನ್ ಮದ್ವೆ ಮಾಡ್ಕೊಂತೀಯ ಅಂತ ನನ್ ಬಾಯಲ್ಲೇ ಕೇಳೋ ತರ ಅವ್ರು ಮಾಡಿದ್ರು. ನಮ್ ಮಿಸಸ್ ಹ್ಮ್ ಮುಸ್ಲಿಮ್ಸ್ ಹುಡ್ಗಿದ್ರಲ್ಲ ಅವ್ರು. ಹ್ಮ್ ಈ ತರ ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡ್ ಹೋಗಿ ಅರ್ಧಾಕಕ್ ಹೋಗೋದು, ಅದು ಇದು ಮಾಡೋದು. ಹ್ಮ್ ಫೈನಲಿ ನಾನೇ ಕೇಳ್ಬೇಕು ಆ ತರ ಮಾಡ್ಕೊಂಡ್ರು. ಫೈನಲಿ ಇಬ್ರು ಹೋಗಿ ನೆಲಮಂಗ್ಲ ಹತ್ರ ಮದುವೆ ಮಾಡ್ಕೊಂಡ್ವಿ ಸರ್. ಸರಿ ಹಲೋ, ಸರಿ ಆಯ್ತು. ನೆಲಮಂಗ್ಲದ ಹತ್ರ ನಾರ್ಮಲ್ ಆಗಿ ಮದುವೆ ಮಾಡ್ಕೊಂಡ್ರಿ. ಯಾರು ಇರ್ಲಿಲ್ಲ ಸಾಕ್ಷಿಗೆ, ನಾನು ನಮ್ಮ ಮಿಸಸ್ ಇಬ್ರೇ ತಾಳಿ ಕಟ್ಕೊಂಡಿದ್ದು. ಅವ್ರು ಅನ್ನಷ್ಟೊಳಗಡೆ ಅವ್ರ ಯಜಮಾನ್ರ ಹತ್ರ ಹೋಗಿ ಒಂದು ಪೇಪರ್ ಅಲ್ಲಿ ಬರ್ಸ್ಕೊಂಡ್ ಬಂದಿದ್ರು, ಏನಂತ? ಈ ತರ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ. ಅಗ್ರಿಮೆಂಟ್ ಪೇಪರ್ ಅಲ್ಲೇ ನೋಟ್ರಿ ಗಿಟ್ರಿ ಮಾಡಿಲ್ಲ, ಇಬ್ರು ಸೈನ್ ಮಾಡ್ಸ್ಕೊಂಡ್ ಬಂದಿದ್ರು. ಹ್ಮ್ ಮತ್ತೆ ಒಂದ್ ದಿವಸ ಹೊಸ ವರ್ಷ ಅನ್ಸುತ್ತೆ, ಹ್ಮ್ ಆಗ ನಾನು ಎಲ್ಲೋ ಹೋಗಿದ್ದೆ, ಬಳ್ಳಾರಿಗೆ, ಇದು ಬೆಳಗಾಂಗೆ ಹೋಗಿದ್ದೆ. ಬಂದು ನಾನು ಕಾರ್ ತಗೊಂಡು ಓಲಾ ಉಬರ್ ಮಾಡೋಣ ಅನ್ಕೊಂಡೋಗಿದ್ದೆ, ಕಂಪನಿ ಯಾವ್ದು ಇರ್ಲಿಲ್ವಲ್ಲ. ಹ್ಮ್ ಆಗ ಅವ್ರು ಅಲ್ಲಿ ಇದ್ದಿದ್ ರೂಮ್ಗೆ ಹೋಗಿದ್ದೆ. ಇದ್ಯಾಕೋ ಸರಿ ಬರಲ್ಲ, ನಮ್ ಮನೇಲಿ ಗೊತ್ತಾದ್ರೆ ಉಗಿತಾರೆ, ಅದು ಇದು ಅನ್ಕೊಂಡು ಮಾತಾಡ್ಕೊಂಡ್ ಬರಕ್ ಹೋಗಿದ್ದಾಗ ಅವ್ರ ಯಜಮಾನ್ರು, ಫಸ್ಟ್ ಯಜಮಾನ್ರು ಇದ್ರಲ್ಲ, ಹ್ಮ್ ಅವರು ನಮ್ಮ ಮಿಸಸ್ ಅವ್ರ ಅಪ್ಪ ಅವ್ರನ್ನ ಎಲ್ಲರನ್ನು ಕರ್ಸ್ಬಿಟ್ಟು ನಾನು ಆ ರೂಮ್ಗೆ ಹೋದಾಗ ಲಾಕ್ ಮಾಡ್ಕೊಂಡ್ಬಿಟ್ರು. ಹ್ಮ್ ಮತ್ತೆ ನಮ್ಮ ಮನೆಯವ್ರನ್ನು ಕರ್ಸಿದ್ರು. ಹ್ಮ್ ಅವ್ರೇನೋ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಡು ಕರ್ಕೊಂಡ್ ಹೋಗ್ತೀನಿ ಅನ್ನೋ ಕೆಳಗಡೆ ನಮ್ಮ ಮಿಸಸ್ ಏನ್ ಮಾಡಿದ್ರು, ವುಮೆನ್ಸ್ ಹೆಲ್ಪ್ ಲೈನ್ಗೆ ಅವ್ರು ಓದಿರೋದು ಫಸ್ಟ್ PU ಡಿಸ್ಕಂಟಿನ್ಯೂ ಸರ್. ನಾನ್ ಡಿಗ್ರಿ ಮಾಡಿದ್ದೀನಿ, ಓಕೆ. ಬಟ್ ಅವ್ರದ್ದು ಬ್ರೈನ್ ಶಾರ್ಪ್ ಇದೆ. ಹ್ಮ್ ಪೊಲೀಸರು ಈ ವುಮೆನ್ಸ್ ಹೆಲ್ಪ್ ಲೈನ್ ಕಾಲ್ ಮಾಡಿ ಇದ್ ಮಾಡಿ ಅವ್ರು ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ಹ್ಮ್ ಅಲ್ಲಿ ನಮ್ಮ ಮಧ್ಯೆ ಪ್ರೆಗ್ನೆಂಟ್ ಆಗಿಲ್ಲ ಅವರು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಅವ್ನ್ ಬೇಕೇ ಬೇಕು ಅಂತೇಳಿ ಎಲ್ಲ ಇದ್ ಮಾಡ್ಬಿಟ್ರು. ಹ್ಮ್ ಪೊಲೀಸರು ಏನ್ ಮಾಡಕ್ಕಾಗಲ್ಲ, ಆ ಅವ್ನ್ ಸಪರೇಟ್ ಮಾಡ್ಬಿಟ್ಟು ನನ್ನನ್ನ, ನೀನ ಆ ಹುಡ್ಗಿನ್ ಸಾಕೊಬೇಕಪ್ಪ ಅಂತೇಳಿ ಇದ್ ಮಾಡಿದ್ರು ನಿಮಗೆ? ನಮ್ಗೆ. ಹ್ಮ್ ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಮನೇಲಿ ಸೇರ್ಸಿಲ್ಲ, ನಮ್ಮ ಅಕ್ಕ ಅವ್ರು ಯಾರು ಸೇರ್ಸ್ಲಿಲ್ಲ. ನಮ್ಮ ಅಕ್ಕ ಅವ್ರು ಇಲ್ಲೇ HL ಅಲ್ಲಿ ಇರೋದು ಸರ್, ಹ್ಮ್ ಇನ್ನೊಬ್ಬ ಅಕ್ಕ ವರ್ತೂರಲ್ಲಿ ಇದಾರೆ. ಹ್ಮ್ ಮತ್ತೆ ಯಾರು ಸೇರ್ಸ್ಲಿಲ್ಲ. ನಮ್ಮ ಅಕ್ಕ, ನನ್ನ ತಮ್ಮ ಬಂದಿದ್ದ, ಅಂದ್ರೆ ಹ್ಮ್ ನಮ್ಮ ರಿಲೇಟಿವ್ಸ್. ಹ್ಮ್ ನಮ್ಮ ಅಣ್ಣ ಊರಲ್ಲಿ ಇರೋದು. ಹ್ಮ್ ಮತ್ತೆ ನಾನು ಹುಡ್ಗಿನ ಆಯ್ತು ಅಂತೇಳಿ ಕರ್ಕೊಂಡು ನಮ್ಮ ಅಕ್ಕ ಅವ್ರ ಮನೆಗೆ ಬಂದೆ. ವರ್ತೂರ್ಗ್ ಬಂದು ಸರಿಯಾಗಿ ಬೈದೆ, ಕ್ಯಾಕರ್ ಸುಗ್ದೆ, ಹೆಂಗಂದ್ರೆ ಕೆಟ್ಟದಾಗೆಲ್ಲ ಬೈದೆ ಸರ್ ನಾನು. ಹ್ಮ್ ಸರಿ ಆಯ್ತು ಅಂತ ಹೇಳಿದನು, ಅವ್ರ ಮನೇಲಿ ಇಟ್ಟೆ, ನಮ್ಮ ಅಕ್ಕ ಅವ್ರ ಮನೇಲಿ. ನಾನು ಹ್ಮ್ ಹೋಗ್ತಿದ್ದೆ, ಕೆಲ್ಸಕ್ಕೆ ಹೋಗ್ತಿದ್ದೆ, ಬರ್ತಿದ್ದೆ. ಹ್ಮ್ ಅಲ್ಲಿ ಅವ್ರ ಮನೇಲಿ ಇರಕ್ ಇಷ್ಟ ಇಲ್ಲ, ಇವ್ರ ಮನೆಗೆ ಇಷ್ಟ ಇಲ್ಲ, ಅದು ಇದು ಅಂತ. ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಲೆಟರ್ ಬರ್ಸ್ಕೊಂಡಿದ್ರು ನನ್ನ ಹತ್ರ, ಹುಡುಗಿಗೆ ಏನೇ ತೊಂದ್ರೆ ಆದ್ರೆ ನಂದೇ ಜವಾಬ್ದಾರಿ ಅಂತ. ಹ್ಮ್ ಫೆಬ್ರವರಿಯಲ್ಲಿ ನಮ್ಮ ಊರ ಹಬ್ಬ ಇತ್ತು, 2021ರಲ್ಲಿ, ಹ್ಮ್ 20ರಲ್ಲಿ ಅನ್ಸುತ್ತೆ. ಹ್ಮ್ ಊರ ಹಬ್ಬ ಇತ್ತು 21ರಲ್ಲಿ ಸರ್. ಊರ ಹಬ್ಬ ಇತ್ತು, ಊರ ಹಬ್ಬಕ್ಕೆ ಹೋಗ್ ಬರ್ತೀನಿ ಅಂದ್ರೆ, ಇಲ್ಲ ನಿನ್ಗೆ ಎಂಗೇಜ್ಮೆಂಟ್ ಮಾಡ್ಕೊ, ಬೇರೆಯವ್ರು ಯಾರೋ ಹೇಳಿರೋದು, ಅವ್ನು ಊರ್ಗ್ ಹೋದ್ರೆ ಎಂಗೇಜ್ಮೆಂಟ್ ಮಾಡ್ಬಿಡ್ತಾರೆ ಅಂತ. ಹ್ಮ್ ಆಗ ಯಾರ ಮನೇಲಿ ಇಡಾಕ್ ಬಿಡ್ಲಿಲ್ಲ. ಹಾಗೆ ಇದ್ರಲ್ಲಿ ನಮ್ಮ ಫ್ರೆಂಡ್ ಕಡೆಯಿಂದ ಮಡಿವಾಳದಲ್ಲಿ ಲಾಡ್ಜ್ ಒಂದು ರೂಮ್ ಮಾಡ್ಕೊಂಡಿದ್ವಿ, ಹ್ಮ್ 2 ದಿವಸಕ್ಕೆ ಹ್ಮ್ ರೂಮ್ ಮಾಡ್ಕೊಂಡಿದ್ವಿ. ಆಮೇಲೆ ಇರ್ಲಿಲ್ಲ, ಆ ಹುಡುಗಿ ಕೇಳಿಲ್ಲ, ನೀನ್ ಹೋಗ್ಬಾರ್ದು, ನೀನ್ ಹೋದ್ರೆ ನಾನು ಸತ್ತೋಗ್ತೀನಿ, ಹಂಗೆ ಹಿಂಗೆ, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಲಗೇಜ್ ಎಲ್ಲ ಎತ್ಕೊಂಡು, ನಾನು ಅವಾಗ ಸ್ವಲ್ಪ ಬೈದ್ಬಿಟ್ಟೆ, ನೀನು ಕರೆಕ್ಟ್ ಆಗಿದ್ದೀನಿ, ನಿನ್ ಫಸ್ಟ್ ಗಂಡ್ ನೀನು ಬಿಟ್ಟು ಬರ್ತಾ ಇದ್ದೆ, ಹಂಗೆ ಹಿಂಗೆ ಬೈದ್ಬಿಟ್ಟೆ. ಹ್ಮ್ ಲಗೇಜ್ ಎತ್ಕೊಂಡು ಹೊರಟೋದು. ನಾನು ಫೋನ್ ಮಾಡಿ ಆಗ್ಲೂ ಕೇಳಿದೆ, ಬರ್ತೀಯ ಬಾ, ಬಂದ್ಬಿಡು ಅಂತ. ಬರಲ್ಲ ಅಂದ್ರು. ನನ್ನ ಜೊತೆಲಿ ಇದು ಫ್ರೆಂಡ್ಸ್ ಏನ್ ಮಾಡಿದ್ರು ಅಂದ್ರೆ, ಹೋದ್ರೆ ಹೋಗ್ಲಿ, ಹೋಗಿ ನಿನ್ಗೇನ್ ಹೊಸ್ತಲ್ಲ, ಹೋಗು ನೀನ್ ಊರ್ಗ್ ಹೊರಟೋಗು, ಏನ್ ವಾಕ್ ಮಾಡ್ಕೊಳ್ಳಿ ಅಂದ್ರು. ಹ್ಮ್ ನಾನು ನಮ್ಮ ತಮ್ಮನವ್ರ ಊರ್ಗ್ ಹೊರಟೋದೆ, ಈ ಕಡೆ ವೇಮಗಲ್ಗೆ. ಹ್ಮ್ ಅವ್ರಲ್ಲಿ ನನ್ ಬಚ್ಚಿಟ್ಬಿಟ್ರು, ಹ್ಮ್ ಫೋನು ಎಲ್ಲ ಕಿತ್ಕೊಂಡ್ಬಿಟ್ಟು. ನಮ್ಮ ಮಿಸ್ಸಸ್ ಏನ್ ಮಾಡಿದ್ದಾರೆ, ಕಮಿಷನರ್ ಆಫೀಸ್ಗೆ ಹೋಗಿದ್ದಾರೆ, ಅಲ್ಲಿ ಕಂಪ್ಲೇಂಟ್ ಮಾಡಿ HL ಬಂದಿದ್ದಾರೆ. ನಮ್ಮ ಅಕ್ಕ ಅವ್ರಿಗೆ ಗೊತ್ತಿಲ್ಲ ನಾನು ಹೊರಟೋಗಿರೋದು. ಹ್ಮ್ ನಮ್ಮೂರ್ಗ್ ಹೋಗಿದ್ದಾರೆ, ನಮ್ಮೂರಲ್ಲಿ ನಮ್ಮ ಅಣ್ಣಂಗೂ ಗೊತ್ತಿಲ್ಲ. ಹ್ಮ್ ನಮ್ಮೂರ್ಗ್ ಹೋಗಿ ಇಲ್ಲ, ನಮ್ಮ ಅಕ್ಕ ಅವ್ರ ಮನೆಗ್ ಬಂದು ಅಲ್ಲಿ ಕಂಪ್ಲೇಂಟ್ ಕೊಟ್ಟು 3 ದಿವಸ ಇದ್ದು ಹೊರಟೋಗಿದ್ದಾರೆ. ನಮ್ಮ ಅಕ್ಕ ಅವರು, ನಾನ್ ಫೋನ್ ಮಾಡಿದೆ ನಮ್ಮ ಅಕ್ಕ ಅವ್ರಿಗೆ, ಈ ತರ ಎಲ್ಲೋ ಇದೀನಿ ಅಂತ. ನಮ್ಮ ಅಕ್ಕ ಅವ್ರು ಬೈದ್ರು,
ಹಿಂಗ್ ಮಾಡ್ಕೊಳ್ಳೋದಲ್ದಿರಿ ಈಗ ಅವ್ರ ಅಮ್ಮನೆ ಹತ್ರ ಬಂದಿದ್ದಾರೆ, ನೀನ್ ಈ ತರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ. ಹ್ಮ್ ಸರಿ ಆಯ್ತು ಅಂತೇಳಿ ಆ ಹುಡ್ಗಿ ಏನೋ ಕಿಡ್ನಿ ಮಾರ್ಬಿಟ್ಟು ನಂದೊಂದು ಸಾಲ ಇತ್ತು ಸರ್, ಒಂದ್ 5 ಲಕ್ಷವರೆಗೂ ಸಾಲ ಇತ್ತು. ಹ್ಮ್ ನಾನು ಅದಕ್ಕೆ ಹೇಳ್ದೆ, ಆಯ್ತು ಅವ್ರಿಗೂ ಲಾಕ್ಡೌನ್ ಇತ್ತಲ್ಲ, ಯಾರು ಫೋರ್ಸ್ ಮಾಡ್ತಿಲ್ಲ. ಅದಕ್ಕೆ ಆ ಹುಡ್ಗಿ ಏನೋ ನಿನ್ ಸಾಲ ತೀರ್ಸ್ಬೇಕು ಅಂತ ಕಿಡ್ನಿ ಮಾರ್ತೀನಿ ಅದು ಇದು ಅಂತ ಹೇಳಿದ್ಲು ಅಂದ್ರು. ಹ್ಮ್ ನಾನ್ ಇದಕ್ಕೆ ಅಯ್ಯೋ ಪಾಪ ಅಂದ್ಬಿಟ್ಟು ನಾನು ಫೋನ್ ಮಾಡಿದೆ, ಏನಕ್ಕೆ ಈ ತರ ಮಾಡ್ತಿದೀಯ ಅಂತ. ನೀನ್ ಎಲ್ಲಿದ್ಯ ಹೇಳು, ಹಂಗೆ ಹಿಂಗೆ ಅಂದ್ರು. ನಾನ್ ಇದ್ಕೊಂಡು ಎಲ್ಲೂ ಅಡ್ರೆಸ್ ಹೇಳಿಲ್ಲ, ನಾನೇ ಬರ್ತೀನಿ, ಒಂದು ವಾರ ಟೈಮ್ ಕೊಡು ಅಂದೆ. ಹ್ಮ್ ನಾನು ಊರ ಹಬ್ಬಕ್ಕೆ ಹೋಗಿದ್ದೆ, ಊರ್ಗ್ ಹೊಟ್ಟದೆ. ನನ್ನ ತಮ್ಮ ಬಚ್ಚಿಟ್ಟಿದ್ನಲ್ಲ, ನಮ್ಮ ಅಕ್ಕ ಅವ್ರಿಗೆ ಫೋನ್ ಮಾಡಿ ಆಯ್ತು ಊರ್ಗ್ ಬಾ ಮಾತಾಡೋಣ ಅಂದ್ರೆ ನಾನು ಊರ್ಗ್ ಹೋದೆ ಸರ್. ಹ್ಮ್ ಅದು ಯಾರು ಏನ್ ಹೇಳ್ಕೊಟ್ರೋ ಗೊತ್ತಿಲ್ಲ, ಅವ್ರಾಗ ಜಕ್ಕೂರಲ್ಲಿ ಇದ್ರು ಅವರು. ಹ್ಮ್ ಅವ್ರ ಮನೆ ಇರ್ಲಿಲ್ಲ, ಇಬ್ರಿಗೂ ಅವಾಗ ಯಾರ್ದು ಫ್ರೆಂಡ್ ಮನೆ ಅಂತೇಳಿ ಜಕ್ಕೂರಲ್ಲಿ ಇದ್ರು. ಅಲ್ಲಿಂದ ನೈಟ್ 12 ಗಂಟೆಯಲ್ಲಿ ಏನು ಒಂದು ಸರಿ ನಮ್ಮ ಮನೆ ತೋರಿಸಿದ್ದು. ಅಲ್ಲಿ ಬಂದ್ಬಿಟ್ಟು ನಿದ್ದೆ ಮಾತ್ರೆಗಳು ತಗೊಂಡ್ಬಂದು ಅಲ್ಲೇ ಕುಡಿದ್ಬಿಟ್ಟು ಹೈವೇ ಪೊಲೀಸರು ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಎಲ್ಲ ಹೋದ್ರು. ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರಂತೆ. ನಮ್ಮ ಮನೆಯಲ್ಲಿ ನೀನ್ ಹೊರಟೋಗು, ಇವಳಿ ಪೊಲೀಸರ್ನ ಕರ್ಸಿದಾರೆ ಅಂತ ಹೇಳಿ ಕಳ್ಸಿಬಿಟ್ರು. ಹ್ಮ್ ನಾನು ಹೊರಟೋದೆ. ಮತ್ತೆ ಹಾಸ್ಪಿಟ್ಲೆಲ್ಲ ವುಮೆನ್ಸ್ ಇದ್ರಲ್ಲೆಲ್ಲ ಕಂಪ್ಲೇಂಟ್ ಆಗಿ ಹಾಸ್ಪಿಟ್ಲಲ್ಲೆಲ್ಲ ಹೋಗಿದ್ದಾರೆ. ನಮ್ಮ ಅಣ್ಣ ಹೇಳಿದ್ನ, ಆಯ್ತಮ್ಮ ಮಾತಾಡೋಣ, ಹೋಗು ನೀನ್ ಊರ್ಗ್ ಹೋಗು, ನಾನು ಏನೋ ಮಾಡಿ ಇದ್ ಮಾಡ್ತೀನಿ ಅಂದ್ರು. ನಾನು ಹೊರಟೋಗಿದ್ದೆ. ಹಲೋ, ನೀವ್ ಹೇಳಿ ನಾನು ಕೇಳಿಸ್ಕೊಂತ ಇದೀನಿ. ಆಮೇಲೆ ಅಲ್ಲಿಂದ ನಾನು ಒಂದು ಬೆಂಗಳೂರಿಗೆ ಬಂದ್ಬಿಟ್ಟೆ, ನನ್ನ ತಮ್ಮ ಕಳಿಸ್ಲಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ನಾನು ಮತ್ತೆ ಊರಿಗೆ ಬಂದೆ. ಮತ್ತೆ ಊರಿಗೆ ಬಂದಾಗಬೇಕಾದ್ರೆ ಇವರು ಹ್ಯೂಮನ್ ರೈಟ್ಸ್ ಅವ್ರು ಇದಾರಲ್ವ ಸರ್, ಹಾ ಅವ್ರ ಕಡೆಯಿಂದ ಕಂಪ್ಲೇಂಟ್ ಮಾಡಿ ಊರಿಗೆ ಕರ್ಕೊಂಡ್ ಬಂದಿದ್ಲು ಅವ್ರನ್ನ. ಆಗ ನಮ್ಮ ಅಣ್ಣ ಆಯ್ತು, ನಮ್ಮ ಅಣ್ಣ ಹೇಳ್ದ, ನೋಡಿಮ್ಮ ಆ ಹುಡ್ಗಿಗೆ ಏನ್ ದುಡ್ಡು ಬೇಕು ಪರಿಹಾರ ಕಟ್ಕೊಡ್ತೀನಿ, ಆದ್ರೆ ನನ್ನ ತಮ್ಮನ್ಗೆ ಹುಡ್ಗಿಗ್ ಮದ್ವೆ ಆಗೈತೆ, ಅವ್ರ ಯಜಮಾನ್ರ ಜೊತೆ ಮಾತಾಡಿ ಕಳ್ಸೋದ್ ನಾನು ಬೇಕಾದ್ರೆ ಮಾತಾಡ್ತೀನಿ, ಬಟ್ ನನ್ನ ತಮ್ಮನಿಗೆ ನಾನು ಮದ್ವೆ, ಅವ್ನಿಗೆ ಆಲ್ರೆಡಿ ಹುಡ್ಗಿನ್ ನೋಡಿದಾರೆ, ಎಂಗೇಜ್ಮೆಂಟ್ ಮಾಡ್ಬೇಕು, ಇದೆಲ್ಲ ಬೇಡ ಅಂತ ಹೇಳಿದ್ರು. ನಮ್ಮ ಅಣ್ಣಂಗೆ ರೀಸೆಂಟ್ ಆಗಿ ಮದ್ವೆ ಆಗಿತ್ತು. ಹ್ಮ್ ನನ್ಗೆ ಹುಡ್ಗಿನೆಲ್ಲ ಸೆಟ್ ಆಗಿತ್ತು ಸರ್ ನನ್ಗೆ, ಹ್ಮ್ ನಮ್ಮ ಮಾವನ್ ಮಗ್ಲೆ. ಹ್ಮ್ ಆಮೇಲೆ ಅಲ್ಲಿಂದ ಏನಾಯ್ತು, ಈ ಫೇಸ್ಬುಕ್, ಟ್ವಿಟರ್ ಅಲ್ಲಿ ಎಲ್ಲದ್ರಲ್ಲೂ ಪೋಸ್ಟ್ ಹಾಕಿದ್ರು ನಮ್ಮ ಮಿಸ್ಸಸ್. ನಂದು ಅವ್ರ ಫೋಟೋ ಎತ್ಕೊಳ್ಳೋದು, ಈ ತರ ಮೋಸ ಮಾಡ್ಬಿಟ್ಟು ಹೋಗಿದ್ದಾನೆ, ಆ ತರ ದುಡ್ಡು ತಿಂದ್ಬಿಟ್ಟು ಹೋಗಿದ್ದಾನೆ, ಎಲ್ಲಾ ಕಡೆ ಪೋಸ್ಟ್ ಹಾಕಿ ಎಲ್ಲೇನೋ ಮಾಡಿ ಪ್ರಚಾರ ಪೂರ್ತಿ ಹಬ್ಬಿಸ್ಬಿಟ್ರು. ಹ್ಮ್ ಮತ್ತೆ ನಮ್ಮ ಅಣ್ಣ ಇದ್ಕೊಂಡು ನಾನು ಮತ್ತೆ ಊರಿಗೆ ಬಂದೆ. ಹ್ಮ್ ಊರಿಗೆ ಬಂದ್ಮೇಲೆ ಹ್ಯೂಮನ್ ರೈಟ್ಸ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ಲು. ನಾನು ಹೊರಟೋದೆ. ನಾನು ಅವ್ರ ಕೈಲಿ ಸಿಗ್ಲಿಲ್ಲ. ಅವ್ರೇನೋ ಮಾತಾಡಿ ಅವ್ರ ಹತ್ರ ದುಡ್ಡು ತಗೊಂಡಿದ್ರು. ನಮ್ಮ ಮಿಸಸ್ ಹತ್ರ 30,000 ದುಡ್ಡು ತಗೊಂಡಿದ್ರು ಯಾರು? ಹ್ಯೂಮನ್ ರೈಟ್ಸ್ ಅವ್ರು. ಅಂದ್ರೆ ಅವ್ರು ಬೆಂಗಳೂರಿಂದ ಕೋಲಾರಕ್ಕೆ ಬಂದು ನಮ್ಮ ಮನೆಗ್ ಬಂದು ಮಾತಾಡೋದಕ್ಕೆ ಓಕೆ 30,000 ಪ್ಲಸ್ ಬರೋ ಪೆಟ್ರೋಲ್ ಚಾರ್ಜ್ ಅಂತ 5,000 ಇಸ್ಕೊಂಡಿದ್ರಂತೆ. ಹ್ಮ್ ಅವ್ರು ಇರೋದು ಮಂಜುಳಾ ಅಂತ ಫೇಸ್ಬುಕ್ ಅಲ್ಲೆಲ್ಲ ಇದೆ, ಮಂಜುಳಾ ಎಲ್ಲ ಅಂತ. ಇದನ್ನ ಇದ್ರಲ್ಲಿ ಇದೆ, ಚಿಕ್ಕಬಾಣುವರದಲ್ಲಿ ಇರೋದು ಅವ್ರದ್ದು ಆಫೀಸ್. ಓಕೆ ಸರಿ, ಮತ್ತೆ ಇದ್ಕೊಂಡು ನಮ್ಮ ಮಿಸಸ್ ಒಂದ್ 2-3 ಸರಿ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೋಲಾರಲ್ಲಿ. ಹ್ಮ್ ಅವ್ರದ್ದು ಫಸ್ಟ್ ಮದ್ವೆ ಆಗಿತ್ತಲ್ವಾ, ಹ್ಮ್ ಅದಕ್ಕೆ ಅವ್ರು ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ರು, ಏನು ರಿಷಾ ಈ ತರ ಕೂತ್ ಮಾತಾಡೋದಲ್ವಾ ಅಂತ. ಮತ್ತೆ ನನ್ನನ್ನೊಂದ್ಸರಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಮ್ಮ ಅಣ್ಣ ಮಾತಾಡಿದ್ರು, ಇದಕ್ ನಾನು ಮಾತಾಡ್ತೀನಿ, ಅವ್ರಿಗೆ ಇನ್ನೂ ಕರ್ಸಿ ಒಂದ್ ಸರಿ ಅಂದ್ರ. ಬಟ್ ಲಾಯರ್ ಕಡೆಯಿಂದ ಕೇಳಿದಾಗ ಆಯ್ತು ಕೇಸ್ ಗೀಸ್ ಹಾಕೊಳ್ಳಿ, ನೀವು ಹೋಗ್ಬೇಡ, ಇರು ನೋಡೋಣ ಅಂದ್ರಂತೆ. ಅಂದ್ರೆ ಈಗ ಅವ್ರ ಮಾನ ಮರ್ಯಾದೆ ತೆಗ್ದಿದೀವಲ್ಲ ಸರ್ ನಾವು, ಅವ್ರಿಗೆ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಯ್ತು. ಈ ಹುಡುಗಿ ಯಾವಾಗ್ಲೂ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ರಲ್ವಾ, ಹ್ಮ್ ಅಲ್ಲಿ ಮಾನ ಮರ್ಯಾದೆ ಹೋಯ್ತು. ಅದಕ್ಕೆ ನಮ್ಮಣ್ಣ ಇಷ್ಟು ಮಾನ ಮರ್ಯಾದೆ ಹೋದ್ಮೇಲೆ ಏನ್ ಮಾಡ್ತಾಳ ನೋಡೋಣ ಅಂತ ಹೇಳಿದ್ರೆ, ನಮ್ಮಣ್ಣ ಸೈಲೆಂಟ್ ಆಗ ಏನಾಗುತ್ತೋ ನೋಡೋಣ ಅಂತೇಳಿ ನಮ್ಮಣ್ಣ ಸೈಲೆಂಟ್ ಆಗಿದ್ರು. ಹ್ಮ್ ಮತ್ತೆ ನನ್ಗೆ ಫೋನ್ ಮಾಡ್ತಿದ್ಲು. ನನ್ನ ಹತ್ರ ಅವಾಗ ಯಾವ್ದಾದ್ರು ಫೋನ್, ನಾನು ಅವ್ರ ನಂಬರ್ ನನ್ನ ಬಯಲೇ ಇತ್ತಲ್ಲ, ಹ್ಮ್ ನಾನು ಯಾವ್ದಾದ್ರು ಫ್ರೆಂಡ್ಸ್ ಫೋನ್ ಅಲ್ಲಿ ಫೋನ್ ಮಾಡ್ತಿದ್ದೆ, ಹ್ಮ್ ಹೆಂಗಿದೆ ಏನು ಅಂತ. ಅವಾಗ ಅವರು 13 ದಿವಸ ಊಟ, 12 ದಿವಸ ಊಟ ತಿಂದಿರ, ಇದೇ ತರ ಪೋಸ್ಟ್ ಹಾಕ್ತಿದ್ರು. 13 ದಿವಸ ಊಟ ತಿಂದೆ ಇದ್ ಮಾಡ್ತಿದ್ರು. ನನ್ಗೆ ಯಾರ ಕಡೆಯಿಂದನೂ ಗೊತ್ತಾಯ್ತು ಈ ತರ ಊಟ ತಿಂದಿರ. ಫುಲ್ ಸಣ್ಣಕ್ಕಾಗೋಗಿದ್ರು ಸರ್, ಮಾತಾಡಕ್ ಬಾಯ್ ಬರ್ತಾ ಇರ್ಲಿಲ್ಲ. ನನಗ್ ಮೆಸೇಜ್ ಮಾಡ್ತಿದ್ರು. ನಾನು ಯಾರ್ದಾದ್ರು ಫ್ರೆಂಡ್ ಫೋನ್ ಅಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಟ್ರ್ಯಾಕ್ಟರ್ಗೆ, ಅವಾಗ ಲಾಕ್ಡೌನ್ ಅಲ್ಲಿ ಕಾರ್ದು ಯಾವ್ದು ಇರ್ಲಿಲ್ವಲ್ಲ, ಅಲ್ಲಿ ಅವ್ರ ಫೋನ್ ಅಲ್ಲಿ ಮೆಸೇಜ್ ಮಾಡಿದಾಗ ನನ್ಗೆ ಅಯ್ಯೋ ಅನ್ಸ್ಬಿಡ್ತಾ ಇತ್ತು. ನಾನ್ ನಮ್ಮ ಮನೇಲಿ ಸುಳ್ಳು ಹೇಳ್ಬಿಟ್ಟು ಹೋಗ್ತಾ ಇದ್ದೆ, ಗಾಡಿ ಇಂಡಕ್ಷನ್ ಐತೆ, ಗಾಡಿ ಡ್ಯೂಟಿಗೆ ಹೋಗ್ಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ಹೋಗ್ತಿದ್ದೆ. 2 ದಿವಸ ಇದ್ಕೊಂಡು ನನ್ನ ತಮ್ಮ ಗೊತ್ತಾಗು, ನನ್ನ ತಮ್ಮ ಬಂದ್ ಕರ್ಕೊಂಡ್ ಹೋಗ್ಬಿಟ್ಟ. ನನ್ನ ತಮ್ಮ ಏನ್ ಮಾಡ್ದ, ಕೇಳ್ದ ಹುಡ್ಗಿನ, ಆಯ್ತಮ್ಮ ನಿನ್ಗೆ ಇವಾಗ ಈ ತರ ಆಯ್ತಲ್ಲ, ಅಣ್ಣಂಗೆ ಇಷ್ಟ ಇಲ್ಲ, ನೀನ್ ಊರ್ಗ್ ಹೊರ್ಟೋಗ್ತಿ ಅಂತ. ಅವ್ರು ನೋಡಕ್ ಸ್ವಲ್ಪ ಚೆನ್ನಾಗಿದ್ದಾರೆ ಸರ್ ಅವರು, ಬೇಕಾದ್ರೆ ನಿಮ್ ಫೋಟೋಸ್ ಕಳ್ಸ್ಕೊಡ್ತೀನಿ. ಅಲ್ಲಿಂದ ಅವ್ರ ಊರಿಗೆ ಅರಸೀಕೆರೆ ಕರ್ಕೊಂಡೋಗಿ, ನಮ್ದೇ ಕಾರಲ್ಲಿ ಕರ್ಕೊಂಡೋಗಿ ಬಿಡಕ್ ಹೋದ್ರೆ ಸೆಂಟ್ರಲ್ಲೇ ನಿದ್ದೆ ಮಾತ್ರ ಕೊಡ್ಬಿಟ್ಟಿದ್ದಾಳೆ. ನಮ್ ತಮ್ಮ ಆಯ್ತು ಅಂತೇಳಿ ನಮ್ಮನ್ನ ಅಲ್ಲೇ ಅರಸೀಕೆರೆಗಿಂತ ಹಿಂದೆನೆ ಬಂಡಳ್ಳಿ ಅಂತ ಅಲ್ಲೇ ಬಿಟ್ಬಿಟ್ಟು ಅವ್ರ ಮನೇಲಿ ಬಿಟ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ನೀನು ಅವಾಗ್ಲೂ ಅವ್ರ ಅಪ್ಪ ಎಲ್ಲಾನು, ನಮ್ ಮಿಸ್ಸಸ್ ಅವ್ರ ಅಪ್ಪ ಎಲ್ಲಾನು, ಬೇಡ ಅವ್ರು ಸರಿ ಇಲ್ಲ ಅದಿದೆ ಏನೇನ್ ಹೇಳಿದ್ರೆ, ನಮ್ಮ ಅಕ್ಕನೂ ನಾನ್ ಸರಿ ಇಲ್ಲ ಅದಿದ್ ಅಂದ್ರೆ. ನನ್ಗೊಂದ್ ಹ್ಯಾಬಿಟ್ ಇಲ್ಲ ಸರ್, ಕುಡಿಯಲ್ಲ, ಏನು ಡ್ರಿಂಕ್ಸ್ ಗಿಂಕ್ಸ್ ಏನ್ ಕೆಟ್ಟ ಅಭ್ಯಾಸ ಒಂದೂ ಇಲ್ಲ ನನ್ಗೆ. ಮತ್ತೆ ಅವ್ರಪ್ಪ ಹಿಂಗೆ ಎಲ್ಲ ಅದಿದಂತ. ಅವ್ರು ಅವಾಗ್ಲೂ ಕೇಳಿಲ್ಲ. ಪೆಟ್ರೋಲ್ ನಮ್ಮ ಚಿಕ್ಕಪ್ಪನ ಮಗನ್ಗೆ ಫೋನ್ ಮಾಡಿದ್ಲಂತೆ,
ಫೇಸ್ಬುಕ್ ಅಲ್ಲೆಲ್ಲ ಹಾಕ್ದಾಗ ಎಲ್ಲಾರ್ನು ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಫೇಸ್ಬುಕ್ ಅಲ್ಲಿ ಹೆಂಗೆ ಅಂದ್ರೆ ನನ್ ಫೇಸ್ಬುಕ್ ಹೋಗಿ ನನ್ಗೆ ಯಾರು ವಿಶ್ ಮಾಡಿದ್ರು ಬರ್ತ್ಡೇಗೆ ಹ್ಮ್. ನಮ್ ಕೋಲಾರದವ್ರನ್ನ ನಮ್ ಫ್ರೆಂಡ್ ಸರ್ಕಲ್ ಎಲ್ಲಾನು ಪರಿಚಯ ಮಾಡ್ಕೊಂಡು ಅವ್ರೊಂದು ಫೇಸ್ಬುಕ್ ಕ್ರಿಯೇಟ್ ಮಾಡ್ಕೊಂಡು ಹರ್ಷಿತಾ ಮಂಜುನಾಥ್ ಅಂತ ಅವ್ರ ಹೆಸರು ಹರ್ಷಿತಾ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲೆಲ್ಲ ಪೋಸ್ಟ್ ಹಾಕಿ ಎಲ್ಲ ದೊಡ್ಡದಾಗಿ ಪಬ್ಲಿಷ್ ಮಾಡಿ ಏನೇನೋ ಮಾಡಿ ಎಲ್ಲ ದೊಡ್ಡದಾಗಿ ನಮ್ಮೂರ್ ಪಕ್ಕದೂರವರೆಲ್ಲ ಬಂದು ನನ್ಗೆ ಹೇಳಿದ್ರು ಒಂದ್ ಹುಡ್ಗಿಗ್ ಮೋಸ ಮಾಡೋದು ಒಳ್ಳೇದಲ್ಲ, ನೀನ್ ಹೋಗು ನೋಡ್ಕೊಳ್ಳೋಣ ಮುಂದಕ್ಕೆಲ್ಲ ಮನೆಯವ್ರು ಒಂದಾಗ್ತಾರೆ ಹಂಗೆ ಹಿಂಗೆ ಅಂದ್ರೆ ನಾನು ಹೋಗ್ಲಿಲ್ಲ ಸರ್. ಮತ್ತೆ ಇವ್ರು ನಮ್ ಮಿಸಸ್ ಊಟ ತಿಂದಿರ ಅನುಭವಿಸ್ತಾ ಇದ್ದಿದ್ ನೋಡಿ ಹತ್ಕೊಂತ ಇದ್ರೆ ಡೈಲಿ ಹೇಳ್ತಿದ್ರು ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ನಾನು ವಾರಕ್ಕೊಂದ್ಸರಿ ಹೋಗ್ತಿದ್ದೆ. ಟೂ ವೀಲರ್ ಯಾವ್ದಾನ ಸಿಕ್ಕಿದ್ರೆ ನೈಟ್ 12 ಗಂಟೆ 1 ಗಂಟೆಗೆ ನಮ್ಮ ಮನೇಲಿ ಟೂ ವೀಲರ್ ಇತ್ತು. ಯಾರಿಗೂ ಗೊತ್ತಾಗ್ದಿದ್ದಂಗೆ ಟೂ ವೀಲರ್ ಎತ್ಕೊಂಡು ಹೋಗ್ತಾ ಇದ್ದೆ, ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಬಂದ್ಬಿಡ್ತಾ ಇದ್ದೆ. ಒಂದ್ 2-3 ಸರಿ ಹಿಂಗೆ ಮಾಡ್ತಿದ್ದೆ. 1-2 ಸರಿ ಬಸ್ ಯಾವ್ದು ಇರ್ಲಿಲ್ಲ. ಆಗ ಕೋಲಾರವರೆಗೂ ನಡ್ಕೊಂಡು 10 ಕಿಲೋಮೀಟರ್ ಆಗುತ್ತೆ. ಕೋಲಾರವರೆಗೂ ನಡ್ಕೊಂಬಂದು ಅಲ್ಲಿಂದ ಯಾವ್ದನ್ನ ಟ್ಯಾಂಕರ್ ಅದು ಇದ್ರಲ್ಲಿ ಹಾಲಿನ ಟ್ಯಾಂಕರ್ ಬರ್ತಿತ್ತಲ್ಲ, ಇಲ್ಲ ಲಾರಿ ಬರ್ತಿತ್ತಲ್ಲ, ಹೆಬ್ಬಾಳದಲ್ಲಿ ಇಳ್ಕೊಂಡು ಅಲ್ಲಿಂದ ಜಕ್ಕೂರ್ಗೆ ಹೋಗ್ತಿದ್ದೆ. ಅಲ್ಲಿ ಹೋಗಿ ಅಲ್ಲಿಗೆ ಹೋದ ತಕ್ಷಣ ನನ್ ಮನ್ಸು ಎರಡೆರಡು ತರ ಕಳ್ತದೆ. ಅಲ್ಲಿಗೆ ಹೋದ ತಕ್ಷಣ ಮನೆಯವ್ರು ಬೇಕು ಅಂತ ಇತ್ತು, ಇಲ್ಲಿದ್ದಾಗ ಹುಡುಗಿ ಬೇಕು ಅನಿಸ್ತಾ ಇತ್ತು. ಸರಿ ಆಯ್ತು ಅಂತ ಹೇಳಿದನು. ಫೈನಲ್ ಒಂದ್ 2-3 ಸರಿ ಹೋದೆ. ಮೂರನೇ ಸರಿ ಹೋದಾಗ್ಲೂ ಅದು ಚಿಕ್ಕ ಮನೆ ಇತ್ತು. ಹಾಗಾದ್ರೂ ಚೇಂಜ್ ಆಗ್ತಾಳೆ ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ನೋಡಮ್ಮ ದೊಡ್ಡ ಮನೆ ಮಾಡಿದ್ರೆ ನಾನು ಇರ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂದೆ. ಆಯ್ತು ನನ್ಗೆ 2 ದಿವಸ ಟೈಮ್ ಕೊಡು ಅಂತ ಹೇಳಿದನು. ನನ್ ಸಾಲ ಬೇರೆ ಐತೆ ಅಂದೆ. ಹೋಗಿದ್ದೀನಿ, ಯಾರ ಹತ್ರನೋ ಏನೋ ದುಡ್ಡು ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಹೋಗಿ ರಾಜ್ಕುಮಾರ್ ಸಮಾಧಿಯಲ್ಲಿ ಮನೆ ಮಾಡಿದ್ದಾಳೆ. 15,000 ಅಡ್ವಾನ್ಸ್ ಕೊಟ್ಟು ಇನ್ನು 25,000 ಅಡ್ವಾನ್ಸ್ ಇದ್ದಿದ್ದು. ಮತ್ತೆ ಇಲ್ಲಿ ಜಕ್ಕೂರಲ್ಲಿ ಸ್ವಲ್ಪ ಐಟಮ್ ಫಸ್ಟ್ ಎಲ್ಲ ಇಸ್ಕೊಟ್ಟಿದ್ದಿತ್ತಲ್ಲ ಸರ್. ಮತ್ತೆ ನನ್ನ ಕೇಳಿದ್ಲು, ನಾನು ನಡ್ಕೊಂಡ್ ಬರ್ತಿದ್ದೆ. ನಾನು ಕೇಳಿದ್ಲ, ನೀನೀಗ ನನ್ ಜೊತೆ ಬಂದ್ ಇರ್ತೀನಂದ್ರೆ ನಾನು ಚೆನ್ನಾಗಿರೋಣ, ಸಂಸಾರ ಮಾಡ್ಕೊಂಡು ಹೋಗೋಣ, ಇಲ್ಲಾಂದ್ರೆ ನಾನು ಸೆಕ್ಸ್ ವರ್ಕ್ ಸೇರ್ಕೊಂಡ್ಬಿಡ್ತೀನಿ ಅಂದ್ಲಿ ಸರ್. ವಾಟ್? ನಾನು ಸೆಕ್ಸ್ ವರ್ಕ್ ಸೇರ್ಕೊಂಡ್ಬಿಡ್ತೀನಿ ನೀನ್ ನನ್ನ ಜೊತೆಲಿ ಇಲ್ಲ ಅಂದ್ರೆ ಅಂದ್ಲು.